ಸೊ ಗೈಸ್ ಒಂದ್ಸಾರಿ ಡೆಮೋ ನೋಡ್ಕೊಂಡ್ ಬಂದ್ಬಿಟ್ರಿ. ಸೊ ಗೈಸ್ ಡೆಮೋ ನೋಡಿದ್ರಲ್ಲ. ಸೊ ಈ ಥರ ಒಂದು ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ನಿಮ್ಮ ಹತ್ರ 16:9 ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ನೋಡಿ, ನಾನು Pinterest ಆ್ಯಪನ್ನು ಸಜೆಸ್ಟ್ ಮಾಡ್ತೀನಿ ಫೋಟೋಗೋಸ್ಕರ. ಸೊ ನೀವು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡಿ, Pinterest ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಸರ್ಚ್ ಮಾಡಬೇಕು ಏನಂತ 16 ನೋಡಿರಿ, ನಾನು ಆಲ್ರೆಡಿ ಮಾಡಿದ್ದೀನಿ ನೋಡ್ಬೋದು. 16:9 ಸೈಜ್ ಕಪಲ್ ಫೋಟೋಸ್ ಅಂತ ಸರ್ಚ್ ಮಾಡಿದರೆ ನೋಡ್ಬೋದು ಈ ಥರ ಬರುತ್ತೆ. ಸೊ ನಿಮಗೆ ಈ ಥರ ನೋಡಿರಿ 16:9 ಯಾವ ಥರ ಫೋಟೋ ಇದೆ ಅಂತ. ಸೊ ಈ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಟಿ.ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಇಮೇಜ್ ಮಾಡ್ಕೊಂಡ್ಬಿಡ್ಬೋದು. ಸೊ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಅಲೈಟ್ ಮಿಷನ್ ಡೈರೆಕ್ಟ್ ಎಡಿಟಿಂಗ್ ಬಂದ್ಬಿಡೋಣ. ಅಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಅಲೈಟ್ ಮಿಷನ್ ಓಪನ್ ಮಾಡ್ಕೊಂಡು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 16:9 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಇಟ್ಕೊಳ್ತೀನಿ. ಸೊ ಬ್ಲ್ಯಾಕ್ ಇಟ್ಕೊಳ್ಳಿ. ಹಾಗೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾವ ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿದೆ, ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ ನಾನು. ವೇಟ್ ಗೈಸ್, ವೇಟ್ ಸ್ವಲ್ಪ. ಸೊ ಇವಾಗ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ನಾನು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ. ಈ ವಿಡಿಯೋನ ನೋಡ್ಬೋದು. ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀವು ಕೀಪರ್ನ ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಲೈನ್ ಸ್ಟಾರ್ಟಾಗಿ ಎಲ್ಲಿ ಎಂಡ್ ಆಗೋದು ನೋಡಿ. ಸೊ ಅಲ್ಲಿ ಒಂದೊಂದು ಕೀಪರ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಒಂದು 2 ಕೀಪರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು 30 ಸೆಕೆಂಡ್ ಸಾಂಗ್ ಇದ್ದರೆ ಸೊ ಎಷ್ಟು ಕೀಪರ್ ಬರೋದು ನೋಡಿರಿ. ಸೊ ಅಷ್ಟು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಅಲ್ಲಿ 16:9 ಫೋಟೋ ಡೌನ್ಲೋಡ್ ಮಾಡ್ಕೊಂಡ್ಬಂದಿರ್ತೀರ. ಸೊ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಈ ಥರ. ಸೊ ಮಾಡ್ಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಬೋಜನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಸೊ ಇದ್ರೆ ಪರವಾಗಿಲ್ಲ. ಸೊ ಇದನ್ನ ಕೀಪರ್ ಮೇಲೂ ನೋಡಿ ಸೊ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ನಂತರ ಇವಾಗ ಇದನ್ನು ಕ್ಲಿಕ್ ಮಾಡ್ಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇದನ್ನ ಒಂದು 70 ಇಟ್ಕೊಳ್ಳಿ. ಯಾಕಂದರೆ ಟೆಕ್ಸ್ಟ್ ಚೆನ್ನಾಗಿ ಕಾಣುತ್ತೆ. ಸೊ ಇಟ್ಟು ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಏನಿದೆ ಅಂತ ಕೇಳಿಸ್ಕೊಳ್ಳಿ. ಒಂದು ಕಡಲ ಅಲೆಯ ಹಾಗೆ. ಸೊ ಇಲ್ಲಿ ಕ್ಯಾಪಿಟಲಲ್ಲಿ ಕಡಲ ಅಲೆಯ. ಸೊ ಇದನ್ನ ಇವಾಗ ಒಂದು ಲೈನು ಕೆಳಗೆ ಆ್ಯಡ್ ಮಾಡಬೇಕು. ಕಡಲ ಅಲೆಯ ಹಾಗೆ ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಸೆಂಟರ್ ಬ್ರೌನ್ ಕ್ಲಿಕ್ ಮಾಡ್ಕೊಳ್ತೀವಿ. ರೋಬೋಟ್ ರೆಗ್ಯೂರಲ್ಲಿ ನಿಮಿ ಕ್ಯಾಟ್ ಅಂತ ಒಂದು ಫೌಂಟ್ ಇದೆ. ಸೊ ಅದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು. ಸೊ ಮಾಡ್ಕೊಂಡು ನಂತರ ಕಲರಲ್ಲಿ ಹೋಗ್ಬಿಟ್ಟು ನಿಮ್ಗೆ ಇಷ್ಟವಾಗಿರೋ ಒಂದು ಕಲರ್ನ ಚಾಯ್ಸ್ ಮಾಡ್ಕೊಳ್ಳಿ. ಒಂಥರ ಸೈಜ್ನ ಸ್ವಲ್ಪ ದೊಡ್ಡ ಇಟ್ಕೊಳ್ಳಿ. ಸೊ ಈ ಥರ ಸೊ ಇಟ್ಕೊಂಡು ಇದನ್ನ ಇಲ್ಲಿ ನೀವು ರೈಟಲ್ಲಿ ಈ ಥರ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡಿಕೊಂಡು ನೋಡುವ ಈ ಥರ ಬಂದಿರುತ್ತೆ. ಸೊ ಇದನ್ನ ಕಿಪ್ರೆ ಮೇಲೂ ನಡೆಸಲು ಡ್ರ್ಯಾಗ್ ಮಾಡ್ಕೊಂಡು ಇದಕ್ಕೆ ಬಾರ್ಡರ್ ಆ್ಯಂಡ್ ಶಾಡೋಗೆ ಹೋಗ್ಬಿಟ್ಟು ನೀವು ಬಾರ್ಡರ್ನ ಆನ್ ಮಾಡ್ಕೊಳ್ಳಿ. ಸೊ ನಂತರ ಇದನ್ನ ನೀವು ಕಲರ್ ಯಾವುದಾದ್ರೂ ಇಟ್ಕೋಬೋದು. ಇಟ್ಕೊಂಡು ನಂತರ ನೋಡ್ಬೋದು ಈ ಥರ ಬರುತ್ತೆ. ಸೊ ಇದನ್ನ ನೀವು ಕಮ್ಮಿನೂ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೋಬೋದು. ಇಲ್ಲಿ ಕೆಳಗೆ ನೋಡಿ ಸೈಜು ಕಮ್ಮಿನೂ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೋಬೋದು, ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಮಾಡಿದ ನಂತರ ಇದಕ್ಕೆ ಬಾರ್ಡರ್ ಆ್ಯಂಡ್ ಶಾಡೋ ಹೋಗಿ ಸೊ ಶಾಡೋನ ಆನ್ ಮಾಡ್ಕೊಂಬಿಟ್ರಿ. ಸೊ ಮಾಡ್ಕೊಂಡ ನಂತರ ಈ ಥರ ಯೂನಿಕ್ ಆಗಿ ಕಾಣುತ್ತೆ. ಸೊ ಇದಕ್ಕೊಂದು ಎಫೆಕ್ಟ್ ಆ್ಯಡ್ ಮಾಡಬೇಕು. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಅಂತ ಸರ್ಚ್ ಮಾಡಿದ್ದೆ ನೋಡ್ಬೋದು ಟೆಕ್ಸ್ಟ್ ಟ್ರಾನ್ಸ್ಫರ್ಮ್ ಅಂತ ಬಂದು ನೋಡಿ ಸೆಕೆಂಡ್ ಎಫೆಕ್ಟು. ಸೊ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬೈ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಎಫೆಕ್ಟ್ನ ಓಪನ್ ಮಾಡಿಕೊಂಡು ರೇಂಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸ್ವಲ್ಪ ಈ ಥರ ಸೆಂಟ್ರಲ್ಲಿ ಬಂದು ಫಸ್ಟಲ್ಲಿ ಒಂದು ಕೀಪರ್ನ ಹಾಗೆ ಲಾಸ್ಟಲ್ಲಿ ಒಂದು ಕೀಪರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಸೊ ಇದನ್ನ 100 ಮಾಡ್ಕೊಳ್ಳಿ. ಲಾಸ್ಟ್ ಒಂದು ಕೀಪರ್ನ ಆ್ಯಡ್ ಮಾಡಿರ್ತಿರಲ್ಲ ಸೊ ಇದನ್ನ 100 ಇಟ್ಕೊಳ್ಳಿ. ನಂತರ ಸೆಂಟ್ರಲ್ಲಿ ಬಂದು ಎಂಡಲ್ಲಿ ಬಂದುಬಿಟ್ಟು ಮತ್ತೊಂದು ಕೀಪರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಬಂದುಬಿಟ್ಟು ಮತ್ತೊಂದು ಕೀಪರ್ನ ಆ್ಯಡ್ ಮಾಡ್ಕೊಂಡು ಇದನ್ನ ನೀವು 0 ಇಟ್ಕೊಂಬಿಡ್ರಿ. ಸೊ 0 ಇಟ್ಕೊಂಡು ನಂತರ ಇವಾಗ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಕಾಂಪೋನೆಂಟ್ ಯಾವ್ದು ಬೇಕು ನೋಡಿರಿ. ಲೆಟರ್ ಇದ್ದರೆ ಲೆಟರ್ ಇಟ್ಕೊಳ್ಳಿ, ವರ್ಡ್ ಇದ್ದರೆ ವರ್ಡ್ ಇಟ್ಕೊಳ್ಳಿ. ನಾವು ವರ್ಡ್ ಇಟ್ಕೋತೀನಿ. ಸೊ ನಂತರ ಇಲ್ಲಿ ಅಲ್ಪ ಬಂದುಬಿಟ್ಟು ನೀವು 1 ಇಟ್ಕೊಳ್ಬೇಕು ನೋಡಿರಿ. ನಾನು ಇಟ್ಕೊಳ್ತೀನಿ 1.00 ಇಟ್ಕೊಂಡಿನಿ. ಸೊ ಇವಾಗ ಎಫೆಕ್ಟ್ ಯಾವ ಥರ ಶೋ ಆಗಿದೆ ಅಂತ ತೋರಿಸ್ತೀನಿ, ಒಂದ್ಸರಿ ನೋಡ್ಕೋಬೋದು. ನೋಡಿ ಈ ಥರ ಎಫೆಕ್ಟು ಶೋ ಆಗಿದೆ ನಮಗೆ. ನೋಡಿ ಟೆಕ್ಸ್ಟ್ ಯಾವ ಥರ ಹೋಗ್ತಾ ಇದೆ ಅಂತ ನೋಡ್ಬೋದು. ಸೊ ಇದನ್ನ ಏನು ಮಾಡ್ಬೇಕಂದ್ರೆ ಇವಾಗ ಮತ್ತೆ ನೆಕ್ಸ್ಟ್ ಕೀಪರ್ ಬಂದು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಬೇರೆ ಒಂದು ಫೋಟೋನ ಈ ಥರ ಚಾಯ್ಸ್ ಮಾಡ್ಕೊಳ್ಬೇಕು.
ಸೊ ಚಾಯ್ಸ್ ಮಾಡ್ಕೊಂಡು ಫಿಲ್ ಕಂಪೋಸನ್ ಏನೋ ಚಾಯ್ಸ್ ಮಾಡ್ಕೊಳ್ಳು. ಸೊ ನಂತರ ಕೀಪ್ಯಾಡ್ ಮೇಲೆ ಇದನ್ನು ಸೊ ಅಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ನಂತರ ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನ ಫೋಟೋ ಬ್ಲೆಂಡಿಂಗ್ ಆ್ಯಂಡ್ ಅಪೋಸಿಟಿ ಬಂದುಬಿಟ್ಟು ನೀವು 70 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಈ ಟೆಕ್ಸ್ಟ್ನ ಕೂಡ ಈ ಥರ ಮೂವ್ ಮಾಡ್ಕೊಳ್ಳಿ. ಎಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಫೋಟೋದಲ್ಲಿ, ಸೊ ಆ ಥರ ಮೂವ್ ಮಾಡ್ಕೊಂಡು ಬೋರ್ಡರ್ ಶಾಡೋ ಹೋಗಿ, ಸೊ ಇಲ್ಲಿ ಬೋರ್ಡ್ರ್ ಹೋಗಿ ಇದನ್ನ ಈ ಕಲರ್ ನೀವು ಬೇರೆ ಆದರೂ ಚಾಯ್ಸ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಮೇಲೆ ಡಿಫೆಂಡ್ ಆಗಿರುತ್ತೆ. ಸೊ ಯಾವ ಕಲರ್ ಬೇಕು ನೋಡಿ, ಸೊ ಆ ಒಂದು ಕಲರ್ನ ಚಾಯ್ಸ್ ಮಾಡಿಕೊಂಡು ಕೀಪ್ಯಾಡ್ ಮೇಲೆವರೆಗೂ ಟೆಕ್ಸ್ಟ್ನ ಅಲ್ಲಿವರೆಗೂ ಟೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಂತರ ಏನಿದೆ ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ನೀನು ನನ್ನ ಒಳಗೆ ನೋಡಿ, ಇದನ್ನ ಟೆಕ್ಸ್ಟ್ ಅಷ್ಟನ್ನು ಡಿಲೀಟ್ ಮಾಡಿಕೊಂಡು ನೀನು ನನ್ನ ಒಳಗೆ ನೋಡಿ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಮಾಡಿಕೊಂಡ್ರೆ ನೋಡಿ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಈ ಥರ ಆಗಿರುತ್ತೆ ನೋಡ್ಬೋದು. ಸೊ ಇವಾಗ ಇದನ್ನ ಟೆಕ್ಸ್ಟ್ ಫೋಟೋ ಆಗಿ ಒಂದು ಟೆಕ್ಸ್ಟ್ನ ಈ ಥರ ಕಾಪಿ ಮಾಡ್ಕೊಳ್ಳಿ. ಸೊ ನಂತರ ಸೆಕೆಂಡ್ ಫೋಟೋ ಆ್ಯಂಡ್ ಕ್ಲಿಕ್ನ ಈ ಥರ ಟೆಕ್ಸ್ಟ್ನ ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡ್ಕೋಬೋದು. ಗ್ರೂಪ್ ಮಾಡ್ಕೋಬೇಕು. ನಂತರ ನಿಮ್ಮ ನೋಡಿ ಎಷ್ಟು ನೀವು ಸಾಂಗ್ ಲೆಂತ್ ಎಲ್ಲಿವರೆಗೆ ನೋಡ್ರಿ, ಸೊ ಅಲ್ಲಿವರೆಗೂ ಕೂಡ ನಾನು ಈ ಥರ ಮಾಡಿದ್ನಲ್ಲ, ಸೊ ಅದೇ ಥರ ಮಾಡ್ಕೊತ ಬರಬೇಕು. ಸೊ ಮಾಡ್ಕೊಂಬಂದ ನಂತರ ಈ ಥರ ಬರುತ್ತೆ. ಸೊ ನಂತರ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಬ್ಜೆಕ್ಟಿವ್ ಆ್ಯಂಡ್ ಎಲಿಮೆಂಟ್ ಕ್ಲಿಕ್ ಮಾಡ್ಕೊಂಡು 40ನ ಚಾಯ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನ ಕೀಪ್ಯಾಡ್ ಮೇಲೂ ನೋಡಿ ಶುರು ಅಲ್ಲಿ ಡ್ರ್ಯಾಗ್ ಮಾಡಿಕೊಂಡು, ಸೊ 40ನ ಚಾಯ್ಸ್ ಮಾಡಿಕೊಂಡು ಗ್ರೂಪನ್ನು ಚಾಯ್ಸ್ ಮಾಡಿಕೊಂಡು ಮೇಲೆ ಇಲ್ಲಿ ಕಾಣ್ತೀವಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು 40ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಈ 40ನ ಕ್ಲಿಕ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫರ್ ಹೋಗಿ, ಸೊ ಇಲ್ಲಿ ಥರ್ಡ್ ಒಂದು ಬಂದುಬಿಟ್ಟು, ಸೊ ಇಲ್ಲಿ ಫಸ್ಟಲ್ಲಿ ಒಂದು ಕೀಪ್ಯಾಡ್ ಹಾಕಿ ಸ್ವಲ್ಪ ಮುಂಚೆ ಒಂದು ಕೀಪ್ಯಾಡ್ನ ಆ್ಯಡ್ ಮಾಡಿಕೊಂಡು, ಸೊ ನಿಮ್ಗೆ ಎಷ್ಟು ಜೂಮ್ ಬೇಕು ನೋಡಿರಿ, ಫಸ್ಟ್ ಕೀಪ್ಯಾಡ್ ಬಂದುಬಿಟ್ಟು ನೀವು ಎಷ್ಟು ಜೂಮ್ ಬೇಕು ನೋಡಿರಿ, ಸೊ ಅಷ್ಟು ಮಾಡಿಕೊಂಡು ನೋಡ್ಬೋದು. ಈ ಥರ ಮಾಡಿಕೊಂಡು ಸೆಂಟ್ರಲ್ ಸ್ವಲ್ಪ ಫಸ್ಟು ಹಾಗೆ ಸೆಕೆಂಡ್ ಕೀಪ್ಯಾಡ್ ಫಸ್ಟಲ್ಲಿ ಬಂದುಬಿಟ್ಟು, ಸೊ ಇಲ್ಲಿ ಕರ್ವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಕರ್ವ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಗಿರುತ್ತೆ ನೋಡಿರಿ. ಸೊ ಇದೇ ಒಂದು ಕರ್ವ್ನ ವೆಯ್ಟ್ ಮಾಡ್ಕೊಳ್ಳಿ. ಕರ್ವ್ನ ಕರ್ವ್ ಮಾಡ್ಕೊಂಬಿಡ್ರಿ. ಕರ್ವ್ ಮಾಡ್ಕೊಂಡ್ರೆ ನೋಡ್ಬೋದು ಯಾವ ಥರ ಸೊ ಆಗಿರುತ್ತೆ ಅಂತ ಒಂದು ಸಾರಿ ಪ್ಲೇ ಮಾಡಿಸ್ತೀನಿ ನೋಡಿ. ಹಾಗೆ ಇವಾಗ ನೋಡಿರಿ ಇದೇ ಒಂದು ನೆಕ್ಸ್ಟ್ ಕೀಪ್ಯಾಡ್ ಬಂದುಬಿಟ್ಟು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇವಾಗ ಮತ್ತೆ ಅಬ್ಜೆಕ್ಟಿವ್ ಆ್ಯಂಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 40 ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಕೀಪ್ಯಾಡ್ ಮೇಲೆಗೂ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ನಂತರ ಗ್ರೂಪ್ನೇ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು 42ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಮಾಡ್ಕೊಂಡ ನಂತರ ಇದಕ್ಕೂ ಕೂಡ ಏನು ಮಾಡಬೇಕಂದ್ರೆ ಇವಾಗ ಮೂವ್ ಟ್ರಾನ್ಸ್ಫರ್ ಹೋಗಿ ಫಸ್ಟ್ ಒಂದು ಕೀಪ್ಯಾಡ್ ಹಾಗೆ ಸ್ವಲ್ಪ ಮುಂಚೆ ಒಂದು ಕೀಪ್ಯಾಡ್ನ ಆ್ಯಡ್ ಮಾಡ್ಕೊಂಡು ಫಸ್ಟ್ ಕೀಪ್ಯಾಡ್ ಇಲ್ಲಿ ಥರ್ಡಲ್ಲಿ ಹೋಗ್ಬಿಟ್ಟು ಫಸ್ಟಲ್ಲಿ ಒಂದು ಕೀಪ್ಯಾಡ್ ಹಾಗೆ ಸ್ವಲ್ಪ ಮುಂಚೆ ಲಾಸ್ಟ್ಗಿಂತ ಸ್ವಲ್ಪ ಮುಂಚೆ ಕೀಪ್ಯಾಡ್ನ ಆ್ಯಡ್ ಮಾಡಿಕೊಂಡು, ಸೊ ಫಸ್ಟ್ ಕೀಪ್ಯಾಡ್ ಬಂದುಬಿಟ್ರಿ. ಸೊ ಫಸ್ಟ್ ಕೀಪ್ಯಾಡ್ ಬಂದುಬಿಟ್ಟು ಸೊ ಇದನ್ನ ಈ ಥರ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡಿಕೊಂಡು ಸೊ ಇಲ್ಲಿ ಸೆಂಟ್ರಲ್ ಬಂದುಬಿಟ್ಟು ಸೊ ಕರ್ವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಗಲೇ ನೀವು ಕಾಪಿ ಮಾಡ್ಕೊಂಬಂದಿರ್ತೀರಲ್ಲ, ಸೊ ಒಂದು ಕರ್ವ್ನ ಇಲ್ಲಿ ಪೇಸ್ಟ್ ಮಾಡ್ಕೊಂಬಿಡ್ರಿ. ಸೊ ನೋಡಿ ಪ್ಲೇ ಮಾಡಿ ತೋರಿಸ್ತೀನಿ ಒಂದು ಸಾರಿ. ನೋಡಿ ಈ ಥರ ಆಗಿರುತ್ತೆ. ಸೊ ಈ ಥರ ಆದರೆ ನೋಡಿ ಈ ಥರ ನೀವು ನಾ ಯಾವ ಥರ ಮಾಡಿದ್ದೀನಿ ನೋಡ್ರೆ, ಸೊ ಅಷ್ಟು ಕೂಡ ನೀವು 30 ಸೆಕೆಂಡ್ ಕೂಡ ಮಾಡ್ಕೊಳ್ಬೇಕು. ನಾನು 5 ಸೆಕೆಂಡ್ ಅಷ್ಟೇ ತೋರಿಸಿದ್ದೀನಿ, ನೀವು 30 ಸೆಕೆಂಡ್ ಕೂಡ ಮಾಡ್ಕೊಳ್ಬೇಕು. ಸೊ ಇಷ್ಟು ಮಾಡಿದರೆ ನಿಮ್ಮ ಒಂದು ವಿಡಿಯೋ ರೆಡಿ ಆಗುತ್ತೆ. ಮೇಲೆ ಸೇರಫ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ, ಯಾಕಂದರೆ 1Kಗೆ ತುಂಬ ಹತ್ತಿರ ಇದ್ದೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.